Hi dear students, welcome back to YJSU Circle. Here this is your KN Patil. Dear students, in this video I am giving 10 multiple choice based questions which were asked in previous year question papers. Dear students, all these 10 questions were belong to grammar section. In this video I am explaining these questions with their answers. Dear students, don't only get the answer here, whatever tips I am giving you, you need to remember all of them. ಅಂದರೆ ಮಾತ್ರ ನಿಮಗೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಬರೀ ಉತ್ತರವನ್ನು ಹುಡುಕೋದಷ್ಟೇ ಅಲ್ಲ, ಯಾವ ಮೆಥಡ್ಸನ್ನು ನಾವು ಉತ್ತರ ಹುಡುಕಲಿಕ್ಕೆ ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಎಲ್ಲ ಟ್ರಿಕ್ಸ್ಗಳನ್ನು ಮತ್ತು ಟಿಪ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಫಸ್ಟ್ ಕ್ವೆಶನ್, ದ ಗರ್ಲ್ ವಾನ್ ದ ಫಸ್ಟ್ ಪ್ರೈಸ್. The appropriate question tag to be added is. Yes dear students, we need to find out the correct question tag for this. First we need to find out the statement negative or positive. Yes, ಇಲ್ಲಿ ಕೊಟ್ಟಿರ್ತಕ್ಕಂತಹ statement that is a positive statement. So we need to find out negative question tag. Positive statement ಆಗಿರೋದ್ರಿಂದ question tag ಅನ್ನು ನೆಗೆಟಿವ್ ಆಗಿ ನಾವು ಇಲ್ಲಿ ಬರೀಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ಗಳಲ್ಲಿ ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಯಾವುದು ಅಂದರೆ ನೆಗೆಟಿವ್ ಆಪ್ಷನ್ಸ್ ಯಾವ ಒಂದು ಆಪ್ಷನ್ಗಳಲ್ಲಿದೆನೋ ಅನ್ನೋದನ್ನು ನಾವು ಮೊದಲಿಗೆ ಕಂಡುಹಿಡಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಆಪ್ಷನ್ ಎ ಯಲ್ಲಿ ಡಸಂಟ್ ಶಿ ನೆಗೆಟಿವ್ ಇದೆ, ಆಪ್ಷನ್ ಬಿ ಡಿಡಂಟ್ ಶಿ ನೆಗೆಟಿವ್ ಇದೆ, ಆಪ್ಷನ್ ಸಿ ಮತ್ತು ಡಿ ನೋಡಿ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಇದೆ, ಡಸ್ ಶಿ ಡಿಡ್ ಶಿ. ಹಾಗಾಗಿ ಈ 2 ಆಪ್ಷನ್ಗಳನ್ನು ನಾವು ಮೊದಲಿಗೆ ಡಿಲೀಟ್ ಮಾಡಬೇಕೀಗ. ಉಳಿದಿರೋ 2 ಆಪ್ಷನ್ಗಳಲ್ಲಿ ನಾವು ಸರಿಯಾಗಿ ಉತ್ತರವನ್ನು ಹುಡುಕಬೇಕು. 2 ನೆಗೆಟಿವ್ ಇದೆ, ನಮಗೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗೇ ಬೇಕು. ಆದರೆ ಆ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ನಲ್ಲಿರ್ತಕ್ಕಂತಹ ಒಂದು ವರ್ಬ್ ಯಾವ ಟೆನ್ಸ್ ಫಾರ್ಮಲ್ಲಿದೆ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ದ ಗರ್ಲ್ ಓನ್ ದ ಫಸ್ಟ್ ಪ್ರೈಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ದ ಗರ್ಲ್ ಓನ್ ಅಂದರೆ ಪಾಸ್ಟ್ ಫಾರ್ಮಲ್ಲಿದೆ. ಪಾಸ್ಟ್ ಫಾರ್ಮ್ ಇದ್ದಾಗ ನಾವು ಡಿಡ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಡಸಂಟ್ ಶಿ ಯಾವಾಗ ಬರ್ತಿತ್ತು? ಒಂದು ವೇಳೆ ಆ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ದ ಗರ್ಲ್ ವಿನ್ಸ್ ದ ಫಸ್ಟ್ ಪ್ರೈಸ್ ವಿನ್ಸ್ ಅಂತ ಹೇಳಿ ಬಂದಿದ್ರೆ ಆಗ ನಾವು ಡಸಂಟ್ ಶಿ ಅಂತೇಳಿ ಬಳಸ್ಬೋದಾಗಿತ್ತು. Yes, let's move on to the second question. Read the question first. Get me dash kilo of sugar from dash nearest grocer. The appropriate articles to be filled in the blanks are. Yes, dear students, ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ, we need to find out the correct articles. ಆರ್ಟಿಕಲ್ಸ್ಗಳನ್ನು ಹುಡುಕಬೇಕು ಅಂದರೆ ಮೊದಲಿಗೆ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡ್ ಕಡೆ ನಾವು ನೋಡೋಣ. ನೋಡಿ, ಫಸ್ಟ್ ಡ್ಯಾಶ್ ಆದಮೇಲೆ ಕಿಲೋ ಇದೆ, ಸೆಕೆಂಡ್ ಡ್ಯಾಶ್ ಆದಮೇಲೆ ನಿಯರೆಸ್ಟ್ ಇದೆ. ನಿಯರೆಸ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಅಲ್ಲಿ ಡೆಫಿನೆಟ್ ಆರ್ಟಿಕಲನ್ನೇ ಹಾಕಬೇಕು ಅಂತ. ಯಾಕಂದರೆ ಆ ನಿಯರೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ಸೂಪರ್ಲೇಟಿವ್ ಫಾರ್ಮ್ ಇದ್ದರೆ ಅಂತಹ ಒಂದು ಬ್ಲ್ಯಾಂಕ್ಗಳಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ಆದಂತಹ ದ-ವನ್ನೇ ಬಳಸಬೇಕು. ನಿಮಗೆಲ್ಲ ಇದು ಗೊತ್ತಿದೆ. ಹೀಗಾಗಿ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವ ಒಂದು ಆಪ್ಷನ್ಗಳಲ್ಲಿ ಸೆಕೆಂಡ್ ಒಂದು ಆರ್ಟಿಕಲ್ ದ ಇದೆ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ 3 ಆಪ್ಷನ್ಗಳಲ್ಲಿ ದ ಆರ್ಟಿಕಲ್ ಇದೆ. ಮೊದಲನೇ ಎ ಆಪ್ಷನನ್ನು ಬಿಟ್ಟು ಉಳಿದಿರೋ ಎಲ್ಲದರಲ್ಲೂ ಕೂಡ ದ ಇದೆ. ಹಾಗಾಗಿ ಆಪ್ಷನ್ ಎ ವನ್ನು ಡಿಲೀಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ 2ನೇ ಸ್ಥಾನದಲ್ಲಿ ಎ ಇದೆ, ನಾವು ಎ ನಿಯರೆಸ್ಟ್ ಅಂತ ಹೇಳೋದಿಲ್ಲ. ಹಾಗಾಗಿ ಇದನ್ನು ಡಿಲೀಟ್ ಮಾಡಿಬಿಡಿ. ಉಳಿದಿರೋದು 3 ಆಪ್ಷನ್. ಆ 3 ಆಪ್ಷನ್ಗಳಲ್ಲಿ ಈಗ ನಾವು ಮೊದಲಿಗೆ ತುಂಬಬೇಕಾಗಿರ್ತಕ್ಕಂತಹ ಒಂದು ಆರ್ಟಿಕಲನ್ನು ಹುಡುಕಬೇಕು. ಈಗ ಒಂದೊಂದಾಗಿ ಆರ್ಟಿಕಲ್ಸನ್ನು ಚೆಕ್ ಮಾಡ್ತಾ ಬರೋಣ. ಮೊದಲಿಗೆ ಆಪ್ಷನ್ ಬಿ ನೋಡಿ, ಅಲ್ಲಿ ದ ಡೆಫಿನಿಟಿವ್ ಆರ್ಟಿಕಲ್ ಹಾಕ್ಬೋದಾ ನೋಡೋಣ, ಚೆಕ್ ಮಾಡೋಣ. ಆಪ್ಷನ್ ಸಿ ಎ ಅನ್ನು ಹಾಕ್ಬೋದಾ? ಎಸ್ ಹಾಕ್ಬೋದು, ನೋಡೋಣ, ಚೆಕ್ ಮಾಡೋಣ. ಆಪ್ಷನ್ ಡಿ ನೋಡಿ, ಆ್ಯನ್ ಇದೆ, ಆ್ಯನನ್ನು ನಾವು ಇಲ್ಲಿ ಫಿಲ್ ಮಾಡಲಿಕ್ಕೆ ಆಗುತ್ತಾ? ನೋ, ಇಟ್ಸ್ ನಾಟ್ ಪಾಸಿಬಲ್. ಬಿಕಾಸ್ ದಟ್ ಕಿಲೋ ಏನಿದೆ ದಟ್ ಸ್ಟಾರ್ಟ್ಸ್ ವಿತ್ ಕಾನ್ಸನೆಂಟ್ ಸೌಂಡ್ನಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಆಪ್ಷನ್ ಡಿ ಅನ್ನು ಸಹ ನಾವು ಡಿಲೀಟ್ ಮಾಡಲೇಬೇಕು. ಆಪ್ಷನ್ ಡಿ ಡಿಲೀಟ್ ಆಯಿತು. ನೋಡಿ ಡಿಯರ್ ಸ್ಟೂಡೆಂಟ್ಸ್, ನಾವೀಗ ಆಲ್ರೆಡಿ ಆಪ್ಷನ್ ಎ ಮತ್ತು ಡಿ ಅನ್ನು ಡಿಲೀಟ್ ಮಾಡಿದ್ವಿ. ಉಳಿದಿರೋದು ಆಪ್ಷನ್ ಬಿ ಮತ್ತು ಸಿ ಮಾತ್ರ. ಇದರಲ್ಲಿನೇ ಸರಿಯಾದ ಉತ್ತರ ಇರುತ್ತೆ, ಅದನ್ನು ಕಂಡುಹಿಡಿಬೇಕು. ನೋಡಿ, ಆಪ್ಷನ್ ಬಿ ನೋಡೋಣ. ಗೆಟ್ ಮಿ ದ ಕಿಲೋ ಆಫ್ ಶುಗರ್ ಫ್ರಾಮ್ ದ ನಿಯರೆಸ್ಟ್ ಗ್ರಾಸರ್. ಇಲ್ಲಿ ದ ಬರೋದಿಲ್ಲ, ಯಾಕಂದರೆ ಡೆಫಿನಿಟ್ ಆರ್ಟಿಕಲ್ ದ ಕಿಲೋ ಬರೋದಿಲ್ಲ, ಎ ಕಿಲೋ ಬರುತ್ತೆ. 1 ಕಿಲೋ ಶುಗರನ್ನು ನಿಯರೆಸ್ಟ್ ಒಂದು ಗ್ರಾಸರಿಂದ ತೊಗೊಂಡು ಬನ್ನಿ ಅಂತೇಳಿ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಎ ಅದು 1 ಕಿಲೋ ಅನ್ನೋ ಅರ್ಥವನ್ನು ಕೊಡೋದ್ರಿಂದ ಇಲ್ಲಿ ನಾವು ಆಪ್ಷನ್ ಸಿ ಅನ್ನು ಫಿಲ್ ಮಾಡಬೇಕಾಗುತ್ತೆ. ನೋಡಿ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಗೆಟ್ ಮೀ ಅ ಕಿಲೋ ಆಫ್ ಶುಗರ್ ಫ್ರಾಮ್ ದ ನಿಯರೆಸ್ಟ್ ಗ್ರಾಸರ್. ಎಸ್, ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶನ್. ಈಚ್ ಆಫ್ ದ ಮಿನಿಸ್ಟರ್ಸ್ ಡ್ಯಾಶ್ ಹೀಸ್ ಅಸೆಟ್ಸ್. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕ್ವೆಶನ್
ಗ್ರಾಮರ್ ಟಾಪಿಕ್ ಆದಂತಹ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಇಲ್ಲಿ ಫಸ್ಟ್ಗೆ ಸಬ್ಜೆಕ್ಟ್ ಸ್ಥಾನದಲ್ಲಿರ್ತಕ್ಕಂತಹ ವರ್ಡ್ಸನ್ನು ನೋಡಿಕೊಂಡು ನಾವು ಇಲ್ಲಿ ವರ್ಬ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ನೋಡಿ, ಈ ಒಂದು ಸ್ಟೇಟ್ಮೆಂಟಲ್ಲಿ ಈಚ್ ಇಂದ ಸ್ಟಾರ್ಟ್ ಆಗಿದೆ, ಹೌದಾ? ಈಚ್ ಆಫ್ ದ ಮಿನಿಸ್ಟರ್ಸ್, ಹಾಗಾಗಿ ಇದು ಸಿಂಗ್ಯುಲರ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ನಾವು ಫಿಲ್ ಮಾಡಬೇಕಾಗಿರೋ ಆಪ್ಷನನ್ನು ಕಂಡುಹಿಡಬೇಕೀಗ. ಡಿಯರ್ ಸ್ಟೂಡೆಂಟ್ಸ್, ಐ ಆಲ್ರೆಡಿ ಅಪ್ಲೋಡೆಡ್ ಒನ್ ವಿಡಿಯೋ ರಿಲೇಟೆಡ್ ಟು ದಿಸ್ ಟಾಪಿಕ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಆ ಒಂದು ವಿಡಿಯೋವನ್ನು ನೋಡಿ, ಆ ರೂಲ್ಸ್ಗಳು ನಿಮಗೆ ಅರ್ಥ ಆಗ್ತವೆ. ಆ ರೂಲ್ಸ್ ಪ್ರಕಾರ ಇಲ್ಲಿ ನಾವು ಸರಿಯಾಗಿ ಫಿಲ್ ಮಾಡಬೇಕಾಗಿರೋ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಡಿ, ಹ್ಯಾಸ್ ಡಿಕ್ಲೇರ್ಡ್ ಅಂತೇಳಿ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 4. ದ ಟೇಬಲ್ ವಿಚ್ ಹ್ಯಾಸ್ ಎ ಬ್ರೋಕನ್ ಲೆಗ್ ಈಸ್ ಮೋಹನ್ಸ್. ದ ಅಂಡರ್ಲೈನ್ಡ್ ಗ್ರೂಪ್ ಆಫ್ ವರ್ಡ್ಸ್ ಈಸ್ ಎ ಆರ್ ಆ್ಯನ್. ಎಸ್, ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂತಹ ವರ್ಡ್ಸ್ ಏನಿದೆ ಅದು ಯಾವ ಕ್ಲಾಸ್ ಅಂತೇಳಿ ನಾವು ಈಗ ಕಂಡುಹಿಡಬೇಕಾಗಿದೆ. ನೋಡಿ, ಆಪ್ಷನ್ ಎ ನೌನ್ ಕ್ಲಾಸ್, ಆಪ್ಷನ್ ಬಿ ಅಡ್ವರ್ಬ್ ಕ್ಲಾಸ್, ಆಪ್ಷನ್ ಸಿ ಮೇನ್ ಕ್ಲಾಸ್, ಆಪ್ಷನ್ ಡಿ ಅಡ್ಜೆಕ್ಟಿವ್ ಕ್ಲಾಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಂಡರ್ಲೈನ್ನಲ್ಲಿರ್ತಕ್ಕಂಥ ವರ್ಡ್ಸ್ ಯಾವಿದ್ದಾವೆ? ವಿಚ್ ಹ್ಯಾಸ್ ಎ ಬ್ರೋಕನ್ ಲೆಗ್. ದೀಸ್ ವರ್ಡ್ಸ್ ಶೋಸ್ ದಟ್ ದ ಕಂಡೀಷನ್ ಆಫ್ ದ ಟೇಬಲ್. ಆ ಒಂದು ಟೇಬಲ್ನ ಕಂಡೀಷನನ್ನು ಹೇಳ್ತಾ ಇವೆ, ಅದರ ಗುಣವನ್ನು ಹೇಳ್ತಾ ಇವೆ. ಯಾವುದೇ ಒಂದು ವರ್ಡ್ ಅಥವಾ ವರ್ಡ್ಗಳ ಗುಂಪು ಒಂದು ಗುಣಗಳನ್ನು ಹೇಳ್ತಾ ಇದ್ದರೆ ಅಥವಾ ಕಂಡೀಷನನ್ನು ಹೇಳ್ತಾ ಇದ್ದರೆ ಆವಾಗ ನಾವು ಅದನ್ನು ಅಡ್ಜೆಕ್ಟಿವ್ ಅಂತೇಳಿ ಕರಿತೇವೆ. ಅದೇ ರೀತಿ ಇಲ್ಲಿ ಅಡ್ಜೆಕ್ಟಿವ್ ಕ್ಲಾಸ್ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ದ ಸ್ಟೂಡೆಂಟ್ಸ್ ವರ್ ಇನ್ಸ್ಟ್ರಕ್ಟೆಡ್ ಟು ಡ್ಯಾಶ್ ದ ಕ್ವೆಶನ್ಸ್ ಬಿಫೋರ್ ದೇ ಆನ್ಸರ್ಡ್ ದೆಮ್. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಎಸ್ ಡಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಒಂದು ಫ್ರೇಸಲ್ ವರ್ಬನ್ನು ಫಿಲ್ ಮಾಡಬೇಕಾಗಿದೆ. ನೋಡಿ, ಒಂದೊಂದೇ ಆಪ್ಷನನ್ನು ಚೆಕ್ ಮಾಡಿ. ಗೋ ಅಲಾಂಗ್, ಇಲ್ಲಿ ಗೋ ಅಲಾಂಗನ್ನು ಫಿಲ್ ಮಾಡ್ಬೋದಾ? ಗೋ ಅಲಾಂಗನ್ನು ಇಲ್ಲಿ ಫಿಲ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಗೋ ಅಲಾಂಗ್ ಅಂದರೆ ಜೊತೆಯಾಗಿ ಮುಂದೆ ಹೋಗೋದು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಇಲ್ಲಿ ಈ ಒಂದು ಆಪ್ಷನ್ ಸರಿಯಾಗೋದಿಲ್ಲ, ಇದನ್ನು ಡಿಲೀಟ್ ಮಾಡ್ತಾ ಇದ್ದೀವಿ. ಇನ್ನು ಆಪ್ಷನ್ ಬಿ ನೋಡಿ, ಗೋ ಥ್ರೂ. ಗೋ ಥ್ರೂ ಅಂದರೆ ಒಂದು ಅಬ್ಸರ್ವ್ ಮಾಡು ಅದನ್ನು ಅಥವಾ ಒಂದು ಪರಿಶೀಲನೆ ಮಾಡು, ಸಿಂಪಲ್ ಆಗಿ ಗ್ಲಾನ್ಸ್ ಮಾಡು ಅನ್ನೋ ಒಂದು ಅರ್ಥಗಳನ್ನು ಈ ಒಂದು ಫ್ರೇಸಲ್ ವರ್ಬ್ ಕೊಡುತ್ತೆ. ಇದನ್ನು ಫಿಲ್ ಮಾಡ್ಬೋದಾ? ಎಸ್, ಇಲ್ಲಿ ಸಾಧ್ಯತೆ ಇದೆ. ನೋಡಿ, ದ ಸ್ಟೂಡೆಂಟ್ಸ್ ವರ್ ಇನ್ಸ್ಟ್ರಕ್ಟೆಡ್ ಟು ಗೋ ಥ್ರೂ ದ ಕ್ವೆಶನ್ಸ್ ಬಿಫೋರ್ ದೇ ಆನ್ಸರ್ಡ್ ದೆಮ್. ಎಸ್, ಆನ್ಸರ್ ಬರೆಯೋದಕ್ಕಿಂತ ಮೊದಲು ಒಂದು ಸಾರಿ ಕ್ವೆಶನ್ಸನ್ನು ಅಬ್ಸರ್ವ್ ಮಾಡಿ, ಚೆಕ್ ಮಾಡ್ಕೊಳ್ಳಿ, ಓದಿ ಅಂತ ನಿಮ್ಮ ಟೀಚರ್ಸ್ ಎಲ್ಲ ಹೇಳಿರ್ತಾರಲ್ವ, ಆ ಮೀನಿಂಗನ್ನು ಈ ಒಂದು ಫ್ರೇಸಲ್ ವರ್ಬ್ ಕೊಡುತ್ತೆ. ಹಾಗಾಗಿ ಇದು ಉತ್ತರ ಆಗೋಕ್ಕೆ ಸಾಧ್ಯ. ಇನ್ನು ಆಪ್ಷನ್ ಸಿ ಮತ್ತು ಡಿ ಅನ್ನು ಕೂಡ ಒಂದ್ಸರಿ ಹಾಗೆ ಚೆಕ್ ಮಾಡೋಣ. ಗೋ ಇನ್ ಟು. ಎಸ್, ಈ ಗೋ ಇಂಟು ಅಂದರೆ ಏನಪ್ಪ ಅಂದರೆ ತುಂಬ ಡೀಪಾಗಿ ಯಾವುದೇ ಒಂದು ವಿಷಯದ ಆಳ ಕೇಳಿದು ತಿಳ್ಕೊಳ್ಳೋದು ಅನ್ನೋ ಒಂದು ಅರ್ಥವನ್ನು ಇದು ಕೊಡುತ್ತೆ. ಇಲ್ಲಿ ನಾವು ಕ್ವೆಶನ್ ಪೇಪರ್ನ ತುಂಬ ಡೀಪಾಗಿ ನೋಡ್ಕೊಂತ ಕೂತ್ಕೊಳ್ಳೋದಿಲ್ಲ, ಸಿಂಪಲಾಗಿ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ತೀವಿ. ಯಾಕಂದರೆ ಕ್ವೆಶನ್ ಪೇಪರನ್ನೇ ಅಬ್ಸರ್ವ್ ಮಾಡ್ಕೊತ ಪೂರ್ತಿ ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ರೆ ಆನ್ಸರ್ ಬರೆಯೋರು ಯಾರು? ಹಾಗಾಗಿ ಈ ಆಪ್ಷನನ್ನು ಕೂಡ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ. ಇನ್ನು ಆಪ್ಷನ್ ಡಿ, ಗೋ ಅವೇ. ಎಸ್, ಇದು ಸರಿ ಆಗೋದೇ ಇಲ್ಲ ಆನ್ಸರ್. ಗೋ ಅವೇ ಅನ್ನೋದು ತುಂಬ ಕಂಪ್ಲೀಟಾಗಿ ಡಿಫ್ರೆಂಟ್ ಮೀನಿಂಗನ್ನು ಕೊಡುತ್ತೆ. ಈ ಆಪ್ಷನ್ನು ಡಿಲೀಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗೋ ಥ್ರೂ. Next question. I saw new faces in the party. The figure of speech used here is. ಎಸ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸಿನಕ್ಡೆಕಿ, ಸಿಮಿಲಿ, ಪರ್ಸನಿಫಿಕೇಶನ್, ಮೆಟಫರ್. ಈ 4 ಆಪ್ಷನ್ಗಳಲ್ಲಿ ಈಗ ನಾವು ಸರಿಯಾಗಿರ್ತಕ್ಕಂಥ ಒಂದು ಫಿಗರ್ಸ್ ಆಫ್ ಸ್ಪೀಚನ್ನು ಕಂಡುಹಿಡಿಬೇಕು. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಫಿಗರ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನೊಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ನಾವು ಒಂದೊಂದೇ ಆಪ್ಷನ್ಗಳನ್ನು ಚೆಕ್ ಮಾಡೋಣ. ಸಿನಕ್ಡೆಕಿ, ಏನಿದು ಸಿನಕ್ಡೆಕಿ ಅಂದರೆ? ಸಿನಕ್ಡೆಕಿ ಅಂದರೆ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಆ ಒಂದು ವಸ್ತುವಿನ ಅಥವಾ ಆ ವ್ಯಕ್ತಿಯ ಒಂದೇ ಒಂದು ಪಾರ್ಟನ್ನು ಬಳಸ್ಕೊಂಡ್ಬಿಟ್ಟು ಇಡೀ ಆ ವ್ಯಕ್ತಿಯನ್ನು ಗುರುತಿಸೋದು ಅಂತ ಅರ್ಥವನ್ನು ಕೊಡುತ್ತೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕ್ವೆಶನ್ ಏನಿದೆ ಅದು ಸಿನಕ್ಡೆಕಿ ಆಗಿದೆ. ಹೇಗಪ್ಪ ಅಂದರೆ ಐ ಸಾ ನ್ಯೂ ಫೇಸಸ್ ಇನ್ ದ ಪಾರ್ಟಿ. ನೋಡಿ, ನ್ಯೂ ಫೇಸಸ್, ಹೊಸ ಮುಖಗಳನ್ನು ನೋಡಿದೆ ನಾನು ಪಾರ್ಟಿಯಲ್ಲಿ ಅಂತಕ್ಕಂಥ ಒಂದು ಮೀನಿಂಗ್ ಇದೆ. ಹೊಸ ಮುಖಗಳನ್ನಂದರೆ ಬರೀ ಮುಖಗಳನ್ನು ಮಾತ್ರ ನೋಡಿರೋದಿಲ್ಲ, ಇಡೀ ವ್ಯಕ್ತಿಯನ್ನು ನೋಡಿರ್ತಾರೆ, ಹೌದಾ? ಆ ಇಡೀ ವ್ಯಕ್ತಿಯನ್ನೇ ನೋಡಿದ್ದೀನಿ ಅನ್ನೋ ಒಂದು ಅರ್ಥದಲ್ಲಿ ಈ ಒಂದು ನ್ಯೂ ಫೇಸಸ್ಸನ್ನು ನಾವು ಇಲ್ಲಿ ಬಳಸಿದ್ದೇವೆ. ಈ ನ್ಯೂ ಫೇಸಸ್ ಅಂದರೆ ಆ ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನೇ ಅಂತ ಅರ್ಥವನ್ನು ಕೊಡುತ್ತೆ. ನ್ಯೂ ಫೇಸಸ್ ಅಂದರೆ ತುಂಬ ಹೊಸ ಮುಖಗಳು, ತುಂಬ ಹೊಸಬರು ಅಲ್ಲಿಗೆ ಬಂದಿದ್ರು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದು ಸಿನಕ್ಡೆಕಿ ಆಗಿದೆ. ಇನ್ನು ನಿಮಗೆ ಸಿಮಿಲಿ, ಪರ್ಸನಿಫಿಕೇಶನ್ ಮತ್ತು ಮೆಟಫರ್ಗಳ ಒಂದು ಮೀನಿಂಗ್ ಬೇಕು ಅಂದರೆ ಆ ವಿಡಿಯೋವನ್ನು ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಎಟ್ ದ 7th ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಡಸ್ ನಾಟ್ ಟೇಕ್ ಇಮ್ ಆ್ಯಸ್ ನೆಗೆಟಿವ್ ಪ್ರಿಫಿಕ್ಸ್? ಎಸ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವೆಶನ್ ಏನು ಅಂದರೆ ಕೆಳಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ವರ್ಡ್ಸ್ಗಳನ್ನು. ಆ ಯಾವ ವರ್ಡ್ಸ್ಗಳಿಗೆ
ಇಮ್ಮನ್ನು ನೆಗೆಟಿವ್ ಮೀನಿಂಗ್ ಬರೋ ರೀತಿಲಿ ನಾವು ಸೇರಿಸೋಕ್ಕಾಗೋದಿಲ್ಲ ಅಂಥೇಳಿ ಕೇಳಿದ್ದಾರೆ. ಅಂದರೆ ಇಲ್ಲೇ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ಗಳಲ್ಲಿ ನಾವು ಇಮ್ ಅಂತಕ್ಕಂತಹ ಪ್ರಿಫಿಕ್ಸನ್ನು ಸೇರಿಸಿದರೆ ಅವು ನೆಗೆಟಿವ್ ಮೀನಿಂಗನ್ನು ಕೊಡಬೇಕಾಗುತ್ತೆ. ಆದರೆ ಒಂದು ಆಪ್ಷನ್ ಏನಾಗಿದೆ, ಆ ರೀತಿ ಮೀನಿಂಗನ್ನು ಕೊಡೋದಿಲ್ಲ ಮತ್ತು ಆ ವರ್ಡ್ಗೆ ನಾವು ಐ ಎಮ್ ಅಂತಕ್ಕಂಥ ಅಥವಾ ಇಮ್ ಅಂತಕ್ಕಂತಹ ಒಂದು ಪ್ರಿಫಿಕ್ಸನ್ನು ಸೇರಿಸಲಿಕ್ಕೆ ಆಗೋದಿಲ್ಲ. ಅಂಥ ವರ್ಡನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗಿದೆ. ಮೊದಲನೇದು ನೋಡಿ, ಮೆಟೀರಿಯಲ್, ಇಮ್ಮೆಟೀರಿಯಲ್. ಎಸ್, ಇದು ಸೇರಿಸ್ಬೋದು ನಾವು ಇಲ್ಲಿ, ಇದು ಸರಿ ಉತ್ತರ ಅಲ್ಲ. ಆಪ್ಷನ್ ಬಿ ನೋಡಿ, ಮೂವೇಬಲ್, ಇಮ್ಮೂವೇಬಲ್. ಇದು ಕೂಡ ಅಷ್ಟೇ, ಇಲ್ಲೂ ಕೂಡ ನಾವು ಇಮ್ಮನ್ನು ಸೇರಿಸಿದರೆ ಅದು ನೆಗೆಟಿವ್ ಪ್ರಿಫಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಕೂಡ ನಮಗೆ ಉತ್ತರ ಆಗಿ ಬರೋದಿಲ್ಲ. ಇನ್ನು ಆಪ್ಷನ್ ಸಿ ಅನ್ನು ನೋಡಿ, ಮ್ಯಾಚ್ಯೂರ್. ಇದಕ್ಕೆ ಐ ಎಮ್ ಸೇರಿಸಿದರೆ ಇಮ್ಮೆಚ್ಯೂರ್ ಆಗುತ್ತೆ. ಇದು ಕೂಡ ಸರಿಯಾದ ಉತ್ತರ ಆಗೋದಿಲ್ಲ, ಯಾಕಂದರೆ ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ. ನೆಕ್ಸ್ಟು ಇನ್ನು ಆಪ್ಷನ್ ಡಿ, ಮ್ಯಾನೇಜಬಲ್. ಇಲ್ಲಿ ಇಮ್ಮನ್ನು ನಾವು ಸೇರಿಸಲಿಕ್ಕೆ ಆಗೋದಿಲ್ಲ. ಇಮ್ ಮ್ಯಾನೇಜಬಲ್ ಅಂತಕ್ಕಂತಹ ಒಂದು ವರ್ಡ್ ಇಲ್ಲವೇ ಇಲ್ಲ. ನಾವು ಆ ಪ್ರಿಫಿಕ್ಸನ್ನು ಇಲ್ಲಿ ಈ ವರ್ಡ್ಗೆ ಸೇರ್ಸೋಕ್ಕಾಗೋದಿಲ್ಲ ಇಲ್ಲಿ. ಹಾಗಾದರೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ. ಎಸ್, ಇನ್ನು ಕ್ವೆಶನ್ ನಂಬರ್ 8. ದ ಸ್ನೇಕ್ crawled dash the hole when it was chased dash the people. The appropriate prepositions to be filled in the blanks are. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಒಂದು ಕರೆಕ್ಟ್ ಆಗಿರ್ತಕ್ಕಂತಹ ಪ್ರಿಪೊಸಿಷನ್ಗಳನ್ನು ಆ ಬ್ಲ್ಯಾಂಕ್ಸಲ್ಲಿ ಫಿಲ್ ಮಾಡಬೇಕು. ಮೊದಲನೇ ಆಪ್ಷನ್ನ ನೋಡಿ, ಅಕ್ರಾಸ್ ವಿತ್. ದ ಸ್ನೇಕ್ ಕ್ರಾಲ್ಡ್ ಅಕ್ರಾಸ್ ದ ಹೋಲ್ ವೆನ್ ಇಟ್ ವಾಸ್ ಚೇಸ್ಡ್ ವಿತ್ ದ ಪೀಪಲ್. ಸರಿಯಾಗಿ ಉತ್ತರ ಬರೋದಿಲ್ಲ, ಇದು ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಬಿ ಅನ್ನು ನೋಡಿ, ದ ಸ್ನೇಕ್ ಕ್ರಾಲ್ಡ್ ಆಫ್ ದ ಹೋಲ್ ವೆನ್ ಇಟ್ ವಾಸ್ ಚೇಸ್ಡ್ ಆನ್ ದ ಪೀಪಲ್. ಕಂಪ್ಲೀಟ್ ಆಗಿ ಮೀನಿಂಗ್ ಬರೋದೇ ಇಲ್ಲ. ದಿಸ್ ಈಸ್ ಆಲ್ಸೋ ರಾಂಗ್. ಇನ್ನು ಆಪ್ಷನ್ ಸಿ ಅನ್ನು ನೋಡಿ, ದ ಸ್ನೇಕ್ ಕ್ರಾಲ್ಡ್ ಇನ್ ಟು ದ ಹೋಲ್ ವೆನ್ ಇಟ್ ವಾಸ್ ಚೇಸ್ಡ್ ಬೈ ದ ಪೀಪಲ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಕರೆಕ್ಟಾಗಿ ಮೀನಿಂಗ್ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ. ಆಪ್ಷನ್ ಡಿ ಅನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ದ ಸ್ನೇಕ್ ಕ್ರಾಲ್ಡ್ ಅಟ್ ದ ಹೋಲ್ ವೆನ್ ಇಟ್ ವಾಸ್ ಚೇಸ್ಡ್ ಫಾರ್ ದ ಪೀಪಲ್. ಕಂಪ್ಲೀಟ್ ಆಗಿ ಇಲ್ಲಿ ಮೀನಿಂಗ್ ರಾಂಗ್ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಇನ್ ಟು, ಬೈ ಅನ್ನೋ ಪ್ರಿಪೊಸಿಷನ್ಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ 2 questions. Question number 9. He could be there now. The language function of the underlined model is. ಎಸ್, ಇಲ್ಲಿ ಆ ಕುಡ್ ಅಂತಕ್ಕಂತಹ ಒಂದು ಮಾಡಲ್ ವರ್ಬ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಅದರ ಮೀನಿಂಗ್ ಏನಾಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ ಆಪ್ಷನ್ಸನ್ನು, ಪಾಸಿಬಿಲಿಟಿ, ಅಡ್ವೈಸ್, ರಿಕ್ವೆಸ್ಟ್, ಪರ್ಮಿಷನ್. ಎಸ್, ಹಾಗಾದರೆ ಇಲ್ಲಿ ಕುಡ್ ಅಂತಕ್ಕಂತಹ ವರ್ಡ್ ಯಾವ ಮೀನಿಂಗನ್ನು ಕೊಡುತ್ತೆ? ಹಿ ಕುಡ್ ಬಿ ದೇರ್ ನಾವು, ಅವನು ಅಲ್ಲಿರ್ಬೋದು ಈಗ ಆಲ್ರೆಡಿ ಅಂಥೇಳಿ ಮೀನಿಂಗನ್ನು ಕೊಡೋ ಸೆಂಟೆನ್ಸ್ ಇದಾಗಿದೆ. ಹಾಗಾದರೆ ಪಾಸಿಬಿಲಿಟಿ, ಎಸ್, ಇಲ್ಲಿ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ನೇ ಆಗಿದೆ. ಪಾಸಿಬಿಲಿಟಿ, ಯಾಕಂದರೆ ಅವನು ಅಲ್ಲಿ ಮುಟ್ಟಿರ್ಬೋದು, ಸಾಧ್ಯತೆಯನ್ನು ತೋರಿಸ್ತಾ ಇದೆ, ಒಂದು ಪಾಸಿಬಿಲಿಟಿಯನ್ನು ತೋರಿಸ್ತಾ ಇದೆ. ಇನ್ನು ಆಪ್ಷನ್ ಬಿ ನೋಡಿ, ಅಡ್ವೈಸ್, ನೋ, ಯಾವುದೇ ಅಡ್ವೈಸ್ ಇಲ್ಲಿಲ್ಲ. ರಿಕ್ವೆಸ್ಟ್, ನೋ, ಯಾರು ಎಲ್ಲಿ ಯಾರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಆಪ್ಷನ್ ಡಿ, ಪರ್ಮಿಷನ್, ಯಾರನ್ನು ಕೂಡ ಪರ್ಮಿಷನ್ಗೆ ಕೇಳ್ತಾ ಇಲ್ಲ ಅಥವಾ ಪರ್ಮಿಷನನ್ನು ಕೊಡ್ತಾ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ಪಾಸಿಬಿಲಿಟಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಎಟ್ ದ ಲಾಸ್ಟ್ ಕ್ವೆಶನ್. Shakuntala is one of the best plays in Sanskrit. The underlined word is a or an. Yes dear students, here the underlined word is best. ಈ ಒಂದು ಬೆಸ್ಟ್ ಅಂತಕ್ಕಂತಹ ವರ್ಡ್ ಏನಿದೆ ಅದು ಪಾರ್ಟ್ಸ್ ಆಫ್ ಸ್ಪೀಚ್ನ ಯಾವ ಒಂದು ಪಾರ್ಟ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಕಂಡುಹಿಡಿಬೇಕಾಗುತ್ತೆ. ಎಸ್, ಲುಕ್ ಎಟ್ ಒನ್ಸ್ ಆಲ್ ದ ಆಪ್ಷನ್ಸ್. ಆಪ್ಷನ್ ಎ ವರ್ಬ್, ಆಪ್ಷನ್ ಬಿ noun, ಆಪ್ಷನ್ ಸಿ adjective, ಆಪ್ಷನ್ ಡಿ adverb. Yes dear students, very simple question this is. Here the right answer is ಆಪ್ಷನ್ ಸಿ, adjective. ನೋಡಿ, ಆ ಬೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಫಾರ್ಮಲ್ಲಿ ಇರ್ತಕ್ಕಂಥ adjective. ಅದು ನೋಡಿದರೆ ಸಾಕು ನಿಮಗೆ ಗೊತ್ತಾಗುತ್ತೆ ಇದು adjective ಅಂತೇಳಿ. Yes dear students, these are 10 questions in today's video. Learn them properly and apply all the rules when you are going to write the examination. Definitely, if you remember these rules, they are going to help you in your examination. I will meet you in another video. Until take care and bye bye. Keep learning dear students. Bye bye.